ನಮಸ್ಕಾರ. ನಾನಿವತ್ತು ನಿಮಗೆ ನನ್ನ ಎಂಟೆಪೆ ಸ್ಟೇಯಲ್ಲಿ ಡೇ 2 ಹೆಂಗಿತ್ತು ಅಂತ ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ನಾನು ಸ್ಟೇ ಮಾಡಿರೋದು ಅತಿಥಿ ಹೋಟೆಲಲ್ಲಿ. ಇಲ್ಲಿ ನಿಮಗೆ ಇಂಡಿಯನ್ ಫುಡ್ ಸಿಗುತ್ತೆ ಮತ್ತು ಸ್ಟೇ ಚೆನ್ನಾಗಿದೆ, ರೂಮ್ಸ್ ಚೆನ್ನಾಗಿದೆ. ಸೊ ನಾನು ರೆಕಮೆಂಡ್ ಮಾಡೋದಿದೆ, ನೀವು ಬರ್ತನ ಎಂಟೆಪೆ ಹೋದರೆ ಇಲ್ಲಿ ಸ್ಟೇ ಮಾಡಿ ಅಂತ. ಆ್ಯಂಡ್ ಏರ್ಪೋರ್ಟ್ ಹತ್ತಿರ ಇದೆ, ಏರ್ಪೋರ್ಟಿಂದ ಪಿಕಪ್ ಡ್ರಾಪನ್ನು ಅವರೇ ಮಾಡ್ತಾರೆ. ಸೊ ಅದಕ್ಕೆ ಕಂಫರ್ಟಬಲ್ ಸ್ಟೇ ಮತ್ತು ಈಸಿ ಆಕ್ಸೆಸ್ ಎಲ್ಲ ಇದೆ ನಮಗೆ. ಸೊ ಬೆಳಗ್ಗೆ ಎದ್ಬಿಟ್ಟು ನಾನು ಟೀ ಕುಡ್ದು ಕ್ಯಾಟ್ ಜೊತೆ ಆಟಾಡ್ತಾ ಇದ್ದೆ. ಆಮೇಲೆ ಆಚೆ ವಾಕಿಂಗ್ ಹೋಗೋಣ ಅಂತ ಹೊರಟೆ. ಇವತ್ತು ನನ್ನ ಸ್ಟೇ ಹೆಂಗಿತ್ತು ಅಂತೆಲ್ಲ ತೋರಿಸ್ತೀನಿ ನಿಮಗೆ. ಎಂಟೆಪೆ ವೆದರ್ ಆಲ್ಮೋಸ್ಟ್ ಮೇ ಬಿ ಮುಂಬೈ, ಲೋನಾವಲ ಆ ಥರ ಇರುತ್ತೆ. ಸಡನ್ನಾಗಿ ಮಳೆ ಬಂತು ಆ್ಯಂಡ್ ನಾನು ಆಲ್ಮೋಸ್ಟ್ ಆಚೆ ಹೋಗ್ಬೇಕಂತಿದ್ದೆ, ಅವಾಗೇ ಮಳೆ ಬಂತು. ಸೊ ನಾನು ಹೊರಡಲಿಲ್ಲ ಆಚೆ. ಆಮೇಲೆ ನಡೆಯೋಕ್ಕೆಲ್ಲ ಸ್ಟಾರ್ಟ್ ಮಾಡಿದೆ. ಹತ್ರನೇ ಸ್ವಲ್ಪ ಮಳೆ ನಿಂತಾದಮೇಲೆ ಸ್ವಲ್ಪ ವಾಕ್ ಮಾಡ್ತಾಯಿದ್ದೆ ಅಲ್ಲೇ ರೋಡಲ್ಲೆಲ್ಲ. ನೋಡ್ಬೋದು ಗ್ರೀನರಿ ತುಂಬ ಇದೆ ಆ್ಯಂಡ್ ಅಷ್ಟೊಂದು ಬಿಸಿಲಿರಲಿಲ್ಲ. ಸೊ ಪ್ಲೆಸೆಂಟ್ ವಾಕ್ಗೆಲ್ಲ ಚೆನ್ನಾಗಿರುತ್ತೆ. ನನ್ನ ಸ್ಟೇ ಹತ್ರನೇ ಒಂದು ಮಾರ್ಕೆಟ್ ಪ್ಲೇಸ್ ಇತ್ತು. ಸೊ ಅಲ್ಲಿ ಹೋಗಿ ನಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ನೋಡಿದ್ವಿ. ಚಿಕ್ಕ ನಾರ್ಮಲ್ ಮಾರ್ಕೆಟೇ, ಅಲ್ಲಿ ಟ್ಯಾಕ್ಸೀಸು ಸಿಗುತ್ತೆ. ಟ್ಯಾಕ್ಸಿ ಲೈಕ್ ಸಪೋಸ್ ನೀವು ಯಾವತ್ತನ ಎಂಟೆಪೆಯಿಂದ ಕಂಪಾಲಾಗಿ ಹೋಗ್ಬೇಕಂದ್ರೆ ಟ್ಯಾಕ್ಸಿ ತೊಗೊಳೋದು ಬೆಟ್ರು. ಸೊ ಟ್ಯಾಕ್ಸಿ ಸರ್ವಿಸ್ ಎಲ್ಲ ಇಲ್ಲೇ ತೊಗೊಬರ್ಬೋದು. ಮಾರ್ಕೆಟಲ್ಲಿ ಯಾವುದೂ ನನಗೆ ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ಏನು ಮಾಡಿದೆ, ಅಲ್ಲಿಂದ ಗಾಡಿ ತೊಗೊಂಡು ಎಂಟೆಪೆ ಕ್ರಾಫ್ಟ್ ಮಾರ್ಕೆಟಿಗೆ ಹೊಡೋಣ ಅಂತ ಹೊರಟೆ. ಕ್ರಾಫ್ಟ್ ಮಾರ್ಕೆಟಲ್ಲಿ ನಿಮಗೆ ಆಫ್ರಿಕನ್ ಐಟಮ್ಸ್ ಏನೇನು ಬೇಕು ಎಲ್ಲ ಸಿಗುತ್ತೆ. ಬೀಡ್ ವರ್ಕ್ಸ್, ಸೋಪ್ ಸ್ಟೋನ್, ಇದೊಂಥರ ಸ್ಟೋನ್, ಸಾಫ್ಟ್ ಸ್ಟೋನ್ ಥರ ಅದು ವರ್ಕು, ಅದರದ್ದು ಕೋಸ್ಟರ್ಸ್, ಈ ಸ್ಮಾಲ್ ಆ್ಯನಿಮಲ್ ಡಾಲ್ಸ್ ಎಲ್ಲ. ಆ್ಯಂಡ್ ತುಂಬ ಜಾಸ್ತಿ ಐಟಮ್ಸ್ ಇರ್ತಲ್ಲಿ. ಸೊ ನಾನು ಇಷ್ಟೊಂದು ಶಾಪಿಂಗ್ ಹೋಗ್ಬಿಟ್ಟೆ. ಬ್ರೇಸ್ಲೆಟ್ಸ್, ಇಯರಿಂಗ್ ಎಲ್ಲ ಸಿಗುತ್ತಲ್ಲಿ. ನೀವು ತೊಗೋಬೋದು ಏನು ಬೇಕಂದ್ರೆ, ಲೈಕ್ ಸೊವಿನಿಯರ್ಸ್ ಆಗಿರ್ಬೋದು, ಮೇ ಬಿ ಗಿಫ್ಟಿಂಗ್ ಐಟಮ್ಸ್ ಎಲ್ಲ ತೊಗೋಬೋದು. ಇಲ್ಲಿ ನಾನೊಂದು ಬ್ರೇಸ್ಲೆಟ್ ನನಗೋಸ್ಕರ ಮಾಡಿಸ್ಕೊಂಡೆ, ಅವ್ರು ತೋರಿಸ್ತೀನಿ ಅದು ಎಲ್ಲಿಂದ ಅಂತ. ಪೇಂಟಿಂಗನ್ನು ಅದು ತುಂಬ ಚೆನ್ನಾಗಿತ್ತು. ವೆರಿ ನೈಸ್ ಆ್ಯಂಡ್ ಕಲರ್ಫುಲ್ ಪೇಂಟಿಂಗ್. ಈ ವಾಲೆಟ್ಸ್ ಎಲ್ಲ ಲೈಕ್ ಪ್ರಾಪರ್ ಲೆದರ್ ಅಥವಾ ಯಾವುದೋ ಆ್ಯನಿಮಲ್ ಸ್ಕಿನ್ ವಾಲೆಟು ನಾನು ತೊಗೊಂಡಿಲ್ಲ, ಬಟ್ ನೋಡೋಕೆ ಚೆನ್ನಾಗಿತ್ತು. ಇಲ್ಲಿ ಆಕ್ಸೆಸರೀಸ್ ಎಲ್ಲ ಚೆನ್ನಾಗಿತ್ತು, ಸ್ವಲ್ಪ ಯುನೀಕ್ ಆಗಿತ್ತು ಅನಿಸ್ತು ನನಗೇನು. ಆ್ಯಂಡ್ ಆಮೇಲೆ ನಾನು ಒಂದು ಲೇಡಿ ಅಲ್ಲಿ ಅವರು ಬ್ರೇಸ್ಲೆಟ್ಸ್ ಮಾಡ್ತಾಯಿದ್ರು, ಬೀಡ್ ವರ್ಕ್ಗೆಲ್ಲ. ಸೊ ನಾನು ಅವ್ರಿಗೆ ನನಗೂ ಒಂದು ಇಂಡಿಯಾ ಫ್ಲ್ಯಾಗ್ ಜೊತೆ ಒಂದು ಮಾಡಿಕೊಡಿ ಅಂತ.
ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಲೈಕ್ ನೀವು ಯಾವ ಡಿಸೈನ್ ಬೇಕನ್ನ ಕೇಳ್ಬೋದು. ಒಬ್ಬೊಬ್ಬರು ಹೆಸರು ಜೊತೆ ಎಲ್ಲ ಮಾಡಿಸ್ಕೊಂಡು ಇಟ್ಕೊತಾರೆ, ಬಟ್ ನಾನು ಸುಮ್ಮನೆ ಫ್ಲ್ಯಾಗ್ ಮಾಡಿಸ್ತೀನಿ ಅಷ್ಟೇ. ಈ ಕ್ರಾಫ್ಟ್ ಮಾರ್ಕೆಟ್ ಎಂಟೆಬೆಲಿರೋ ವಿಕ್ಟೋರಿಯಾ ಮಾಲ್ ಜಸ್ಟ್ ಆಪೋಸಿಟ್ ಇತ್ತು. ಸೊ ಅದಾದಮೇಲೆ ನಾನು ವಿಕ್ಟೋರಿಯಾ ಮಾಲ್ಗೆ ಹೋದೆ. ಇಲ್ಲಿ ನಾನು ಲಾಸ್ಟ್ ವೀಕಲ್ಲಿ ನೀವು ತೋರಿಸಿದ್ದೆ ಒಂದು ನನ್ನ ಫೇವ್ರೆಟ್ ಐಸ್ ಕ್ರೀಮ್ ಪ್ಲೇಸ್, ಅಲ್ಲಿ ಐಸ್ ಕ್ರೀಮ್ ತೊಗೊಂಡೆ ಅಂತ. ನಾನು ಫಸ್ಟ್ ಟೈಮ್ ಇಲ್ಲಿ ಪ್ಯಾಷನ್ ಫ್ರೂಟ್ ಐಸ್ ಕ್ರೀಮ್ ಟ್ರೈ ಮಾಡಿದೆ ಆ್ಯಂಡ್ ನಂಗೆ ಅದು ತುಂಬ ಇಷ್ಟ ಆಯಿತು. ಸೊ ಸೆಕೆಂಡ್ ಟೈಮು ನಾನು ಹೋದಾಗ ಅದೇ ತೊಗೊಂಡೆ. ಬಟ್ ಅಲ್ಲಿ ಬೇರೆ ಬೇರೆ ಚಾಯ್ಸಸ್ ಎಲ್ಲ ಇತ್ತು, ಬಟ್ ಇದು ನನ್ನ ಪ್ಯಾಷನ್ ಫ್ರೂಟ್ ಐಸ್ ಕ್ರೀಮ್. ಆ್ಯಂಡ್ ಅಲ್ಲಿ ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ಒಳಗಡೆ ಹೋಗಿ ಮಾಲ್ ಎಕ್ಸ್ಪ್ಲೋರ್ ಮಾಡಿದೆ. ಸೊ ಬನ್ನಿ ಮಾಲ್ ಒಳಗಡೆ ಹೋಗೋಣ. ಸೊ ಬಿಟ್ಟರೆ ಮಾಲ್ ಒಳಗಡೆ ಒಂದು ಸ್ಮಾಲ್ ಬೇಸ್ಮೆಂಟ್ ಟೈಪ್ ಏರಿಯಾ ಇತ್ತು, ಅಲ್ಲಿ ಕೂತ್ಕೊಂಡೆ. ಆಮೇಲೆ ನಾನು ಅಲ್ಲಿ ಸೂಪರ್ ಮಾರ್ಕೆಟ್ ಇತ್ತು ಒಂದು ಒಳಗಡೆ, ಅಲ್ಲೋ ಎಕ್ಸ್ಪ್ಲೋರ್ ಮಾಡಿದೆ. ಆ್ಯಂಡ್ ಅಲ್ಲಿ ನಾರ್ಮಲ್ ಮಾಲ್ ಎಷ್ಟೊಂದು ಶಾಪ್ಸ್ ಇತ್ತು, ಎಲ್ಲ ಶಾಪ್ಸು ನೋಡಿದೆ. ಆ್ಯಂಡ್ ಬಾಟಾ ಶೋರೂಮೆಲ್ಲ ಇತ್ತು. ಸೊ ನಾನು ಮನೆಯಲ್ಲೆಲ್ಲ ನೋಡಿ ವಿಡಿಯೋ ಕಳಿಸ್ತಾ ಇದ್ದೆ. ಆ್ಯಂಡ್ ಇದು ಅಲ್ಲಿರೋ ಸೂಪರ್ ಮಾರ್ಕೆಟು. ಇಲ್ಲಿ ಬೇಕಾಗಿರೋ ಎಸೆನ್ಷಿಯಲ್ ಐಟಮ್ಸ್ ಎಲ್ಲ ಸಿಗ್ತಾಯಿತ್ತು. ಬೇಬಿ ಫುಡ್ ಐಟಮ್ಸ್, ಸ್ನ್ಯಾಕ್ಸ್, ಚಾಕ್ಲೇಟ್ಸ್ ಎಲ್ಲ ಇತ್ತು. ಲಂಚ್ ಆದಮೇಲೆ ನಾವು ಬಂದ್ವಿ ವಿಕ್ಟೋರಿಯಾ ಲೇಕ್ ಹತ್ರ. ಇಲ್ಲಿ ನಾವು ಬೋಟಲ್ಲಿ ಹೋಗ್ಬಿಟ್ಟು ಅವ್ರು ಹೇಳಿದ್ರು ನಮಗೆ ಇಕ್ವೇಟರ್ ಪಾಯಿಂಟ್ ತೋರಿಸ್ತಾರಂತ, 0 ಡಿಗ್ರಿ ಪಾಯಿಂಟ್. ಸೊ ನಾವಿವಾಗ ಅಲ್ಲಿ ಹೊರಡ್ತಾ ಇದ್ದೀವಿ. ಇವಾಗ ನೆಕ್ಸ್ಟ್ ಶಿಫ್ಟ್ ಆಗ್ತೀವಿ ಬೋಟ್ ಮೇಲೆ. ಬೋಟ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಅವ್ರು ನಮಗೆ ಲೈಫ್ ಬೆಸ್ಟ್ ಕೊಟ್ಟಿದ್ರು, ಯಾಕಂದರೆ ತುಂಬ ವಿಂಡಿ ಇತ್ತು ಆ್ಯಂಡ್ ವೇವ್ಸ್ ತುಂಬ ಜಾಸ್ತಿನೇ ಇತ್ತು. ಬೋಟನ್ನು ಸೈಡ್ ವೇಸ್ ಎಲ್ಲ ಮೂವ್ ಆಗ್ತಾಯಿತ್ತು. ನಾನು ರೆಕಮೆಂಡ್ ಮಾಡೋದು, ನೀವು ಈ ವಾಟರ್ ಸ್ಪೋರ್ಟ್ ಏನಾದ್ರು ಟ್ರೈ ಮಾಡೋಕ್ಕಿದ್ರೆ ಶಾರ್ಟ್ಸ್ ಅಥವಾ ಜೀನ್ಸ್ ಹಾಕ್ಕೊಂಡು ಅಥವಾ ಮೇ ಬಿ ಡ್ರೈ ಫಿಟ್ ಟಾಪ್ಸ್ ಆ್ಯಂಡ್ ಡ್ರೈ ಫಿಟ್ ಪ್ಯಾಂಟ್ ಅಥವಾ ಟ್ರ್ಯಾಕ್ ಪ್ಯಾಂಟ್ಸ್ ಹಾಕೊಳ್ಳಿ, ಯಾಕಂದರೆ ವಾಟರ್ ನಿಮ್ಮ ಮೇಲೆ ಸ್ಪ್ಲಾಶ್ ಆಗುತ್ತೆ. ಆ್ಯಂಡ್ ನಾವು ಹೋಗ್ತಾ ಇರೋದು ವಾಟರ್ ಅಲ್ಲಿರೋ ಇಕ್ವೇಟರ್ ಲೈನ್ ನೋಡೋಕ್ಕೆ. ಸೊ ಅಲ್ಲೂ ನಡಿಬೇಕಾಗ್ಬೋದು ನೀರ ಮೇಲೆ. ಸೊ ಮೇ ಬಿ ಶಾರ್ಟ್ಸ್ ವಿಲ್ ಬಿ ರೆಕಮೆಂಡೆಡ್. ಹೋಗ್ತಾ ದಾರಿಯಲ್ಲಿ ನಿಮಗೆ ಡಿಫ್ರೆಂಟ್ ಐಲ್ಯಾಂಡ್ಸ್ ಮತ್ತು ಬೋಟ್ ಗೈಡ್ ಇರ್ತಾರಲ್ಲ, ಅವನು ಎವ್ರಿ ಟ್ರೈಬ್ ಬಗ್ಗೆ ಎಲ್ಲ ಬ್ರೀಫ್ ಹೇಳ್ತಿದ್ದ. ಅವನ ಟ್ರೈಬ್ ಬಗ್ಗೆ ಮತ್ತು ಎಲ್ಲ ಜಾಗದಲ್ಲೂ ಯಾರ್ಯಾರು ಇರ್ತಾರೆ ಮತ್ತು ಅವರು ಹೆಂಗೆ ಇರ್ತಾರಂತೆಲ್ಲ. ಅವ್ರ ಕಲ್ಚರ್ ಬಗ್ಗೆ ಗೊತ್ತಾಗೋಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಯಿತು. ಯಾಕಂದರೆ ಒಂದೊಂದು ಏರಿಯಲ್ಲಿ ಬರೀ ಫಿಶಿಂಗ್ ಇರ್ತಾರೆ, ಒಂದೊಂದು ಏರಿಯಲ್ಲಿ ಬರೀ ಫಿಶಿಂಗ್ ಮಾಡ್ತಾರೆ. ಆ್ಯಂಡ್ ಸಮ್ ಏರಿಯಾದಲ್ಲಿ ಅವ್ರು ಫಿಶಿಂಗ್ ಮಾಡೋದೇ ಅಲೌಡ್ ಇಲ್ಲ. ಸೊ ಆ ಲೇಕ್ ಮೇಲೇನೂ ಅವರು ಟ್ರೈಬ್ ವೈಸ್ ಟೆರಿಟರಿ ಡಿಫೈನ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿತ್ತು ಇವತ್ತೆಲ್ಲ ಗೊತ್ತು ಮಾಡೋಕ್ಕೆ. ಆ್ಯಂಡ್ ಆಲ್ಮೋಸ್ಟ್ ನಾವು ಇವಾಗ ತಲುಪ್ತಾ ಇದ್ವಿ ಇಕ್ವೇಟರ್ ಪಾಯಿಂಟ್ ಹತ್ರ. ಸೊ ನಿಮಗೆ ದೂರದಲ್ಲಿ ಅಲ್ಲಿ ಕಾಣ್ಬೋದು, ಅಲ್ಲಿ ಒಂದು ಪಾಯಿಂಟ್ ಇದೆ ನೋಡಿ ಅಲ್ಲಿ. ಸೊ ಅಲ್ಲಿವರೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಆಲ್ಮೋಸ್ಟ್ ನಾನು ತಲುಪದೇ ಇರ್ಬೋದು. ಇನ್ನೊಂದು ವಾಟರ್ ವೇವ್ ಇಷ್ಟ ಆಯಿತು ಅಂದರೆ, ಯಾಕಂದರೆ ಅಲ್ಲಿ ವಿಂಡ್ ತುಂಬ ಜಾಸ್ತಿ ಇತ್ತು. ಸೊ ವಾಟರ್ ಕಂಟಿನ್ಯೂಸ್ ಆಗಿ ಫ್ಲೋ ಆಗ್ತಾಯಿತ್ತು. ಆ್ಯಂಡ್ ಇವೊಂದು ಆ ಲೇಕ್ ಅದರ ಫೀಲ್ ಆಗ್ತಾಯಿತ್ತು ಅದು ನಾವು ಸಿಯಲ್ಲೋ ಎಲ್ಲ ಓಷನಲ್ಲಿ ಇದ್ವಿ ಅಂತ. ಯಾಕಂದರೆ ಮತ್ತು ಈ ಲೇಕನ್ನು ನಾನು ಮೊದಲು ಹೇಳಿದ್ದೆ, ಇಟ್ಸ್ ಶೇರ್ಡ್ ಬೈ 5 ಕಂಟ್ರೀಸ್. ಸೊ ತುಂಬ ದೊಡ್ಡ ಲೇಕನು, ಅದು ಸೆಕೆಂಡ್ ಲಾರ್ಜೆಸ್ಟ್ ವರ್ಲ್ಡಲ್ಲಿ. ಸೊ ನಾವು ಹೋಗ್ತಾ ಇರುವಾಗಲೂ ಬೋಟ್ ಸೈಡ್ ವೇಸ್ ಮೂವೆಲ್ಲ ಆಗ್ತಾಯಿತ್ತು, ಯಾಕಂದರೆ ಅಷ್ಟೊಂದು ಹೆವಿ ವೇವ್ಸ್ ಇರ್ತಿತ್ತು. ಆ್ಯಂಡ್ ಅಲ್ಲಿ ನಿಂತ್ಬಿಟ್ಟು ಅಲ್ಲಿ ಒಂದು ಸ್ಮಾಲ್ ಪಾತ್ರೆ ಥರ ಮಾಡಿದ್ರು, ಅಲ್ಲೇ ಡಾಕ್ ಮಾಡಿ ನಾವು ಅದರಿಂದ ನಡ್ಕೊಂಡು ಈ ಪಾಯಿಂಟ್ವರೆಗೂ ತಲುಪಿದ್ವಿ. ಆ್ಯಂಡ್ ಸ್ವಲ್ಪ ಕೂತ್ಕೊಂಡು ಫೋಟೋಸ್ ಎಲ್ಲ ತೆಗೆದಾದ್ಮೇಲೆ ನಾವು ವಾಪಸ್ ಹೊರಡಕ್ಕೆ ಹೋದ್ವಿ.
ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾವು ವಾಪಸ್ ಹೊರಟ್ವಿ. ಈ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೀವು ಯಾವತ್ತನ ಯುಗಾಂಡಾಗೆ ಹೋದರೆ ಐ ರೆಕಮೆಂಡ್ ನೀವು ಇಲ್ಲಿ ಹೋಗಲೇಬೇಕು ಅಂತ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಂಗೆ ತಿಳಿಸಿ. ಥ್ಯಾಂಕ್ ಯು. ಬಾಯ್.